ಆನೆ ಮರಿ ಹೆಲ್ಪ್ ಸ್ಟೋರಿ. ಒಮ್ಮೆ ಕಬ್ಬು ಅರಣ್ಯದ ಆಳದಲ್ಲಿ ಒಂದು ದೊಡ್ಡ ಆನೆಗಳ ಗುಂಪು ವಾಸಿಸುತ್ತಿತ್ತು. ಆ ಗುಂಪಿನಲ್ಲಿ ಲಕ್ಷ್ಮಿ ಎಂಬ ಹೆಸರಿನ ಆನೆ ಮರಿ ಇತ್ತು. ಲಕ್ಷ್ಮಿ ತುಂಬಾ ಚುರುಕು ಮತ್ತು ಕುತೂಹಲಿ. ಅದು ತನ್ನ ಅಮ್ಮನ ಜೊತೆಗೆ ದಿನವೆಲ್ಲ ಆಟವಾಡುತ್ತಾ, ನದಿಯಲ್ಲಿ ನೀರು ಕುಡಿಯುತ್ತಾ, ಹಸಿರು ಎಲೆಗಳನ್ನು ತಿನ್ನುತ್ತಾ ಸಂತೋಷವಾಗಿತ್ತು. ಒಂದು ದಿನ ಮಳೆ ಬಹಳ ಜೋರಾಗಿ ಸುರಿಯಿತು. ಅರಣ್ಯದಲ್ಲಿ ನೀರು ಹರಿಯುತ್ತಾ ತುಂಬಾ ಪ್ರವಾಹವಾಯಿತು. ಲಕ್ಷ್ಮಿ ತನ್ನ ಗುಂಪಿನಿಂದ ಸ್ವಲ್ಪ ದೂರ ಹೋಗಿ ಒಂದು ಸಣ್ಣ ತೋಡಿನಲ್ಲಿ ಆಟವಾಡುತ್ತಿತ್ತು. ಹಠಾತ್ತಾಗಿ ನೀರಿನ ಪ್ರವಾಹ ಹೆಚ್ಚಾಯಿತು. ಲಕ್ಷ್ಮಿ ಭಯದಿಂದ ಕೂಗಾಡಿತು. ಅದರ ಕಾಲುಗಳು ಮಣ್ಣಿನಲ್ಲಿ ಹೂತು ಹೋಗಿ ಅದು ನಡುಗುತ್ತಾ ನಿಂತಿತು. ಅಮ್ಮ, ಅಮ್ಮ ಎಂದು ಅದು ಗಟ್ಟಿಯಾಗಿ ಕೂಗಿತು. ಆದರೆ ಮಳೆಯ ಶಬ್ದದಲ್ಲಿ ಯಾರಿಗೂ ಕೇಳಲಿಲ್ಲ. ಆ ಸಮಯದಲ್ಲಿ ಹತ್ತಿರದ ಹಳ್ಳಿಯಿಂದ ರಾಮು ಮತ್ತು ಅವನ ಸ್ನೇಹಿತರು ಅರಣ್ಯಕ್ಕೆ ಮರಗಳನ್ನು ನೋಡಲು ಬಂದಿದ್ದರು. ಅವರು ಲಕ್ಷ್ಮಿಯ ಕೂಗು ಕೇಳಿ ಓಡಿ ಬಂದರು. ರಾಮು ತುಂಬಾ ದಯಾಳು ಹುಡುಗ. ಅವನು, ಅಯ್ಯೋ, ಈ ಆನೆ ಮರಿ ಸಿಕ್ಕಿ ಹಾಕಿಕೊಂಡಿದೆಯಲ್ಲ ಎಂದು ಹೇಳಿದನು. ರಾಮು ಮತ್ತು ಅವನ ಸ್ನೇಹಿತರು ತಕ್ಷಣವೇ ಯೋಚಿಸಿ ಕೆಲಸಕ್ಕೆ ತೊಡಗಿದರು. ಅವರು ಹತ್ತಿರದಿಂದ ದೊಡ್ಡ ತೆಂಗಿನ ಎಲೆಗಳನ್ನು ತಂದು ಲಕ್ಷ್ಮಿಯ ಕಾಲುಗಳ ಕೆಳಗೆ ಹಾಕಿದರು. ಆಮೇಲೆ ದೊಡ್ಡ ಕೊಂಬೆಗಳನ್ನು ತಂದು ಅದಕ್ಕೆ ಆಧಾರವಾಗಿ ಇಟ್ಟರು. ರಾಮು ಲಕ್ಷ್ಮಿಯ ಬೆನ್ನ ಮೇಲೆ ಏರಿ ಅದರ ತುಂಡನ್ನು ಮೃದುವಾಗಿ ನೇವರಿಸುತ್ತಾ, ಭಯಪಡಬೇಡ ಮಗು, ನಾವು ನಿನಗೆ ಸಹಾಯ ಮಾಡುತ್ತೇವೆ ಎಂದು ಹೇಳಿದನು. ಲಕ್ಷ್ಮಿಯ ಅಮ್ಮ ಮತ್ತು ಗುಂಪು ಕೂಗು ಕೇಳಿ ಅಲ್ಲಿಗೆ ಬಂದಿತು. ಆದರೆ ಪ್ರವಾಹದಿಂದಾಗಿ ಅವುಗಳು ಹತ್ತಿರ ಬರಲು ಸಾಧ್ಯವಾಗಲಿಲ್ಲ. ರಾಮು ಅವರಿಗೆ ಸಂಕೇತ ಮಾಡಿದನು. ಹಳ್ಳಿಯ ಇತರ ಜನರು ಕೂಡ ಸೇರಿ ಕೊರಳಿಗೆ ಹಗ್ಗ ಕಟ್ಟಿ ಲಕ್ಷ್ಮಿಯನ್ನು ನಿಧಾನವಾಗಿ ಎಳೆಯಲು ಪ್ರಯತ್ನಿಸಿದರು. ಲಕ್ಷ್ಮಿ ಭಯದಿಂದ ಕಣ್ಣುಗಳನ್ನು ಮುಚ್ಚಿಕೊಂಡಿತು. ಆದರೆ ಎಲ್ಲರ ಸಹಾಯದಿಂದ ಅದು ನಿಧಾನವಾಗಿ ಮಣ್ಣಿನಿಂದ ಹೊರಬಂದಿತು. ಹೊರಗೆ ಬಂದ ತಕ್ಷಣ ಲಕ್ಷ್ಮಿ ತನ್ನ ಅಮ್ಮನ ಬಳಿ ಓಡಿ ಹೋಗಿ ಅವಳ ಕಾಲುಗಳ ನಡುವೆ ಅಡಗಿಕೊಂಡಿತು. ಆನೆಗಳ ಗುಂಪು ಸಂತೋಷದಿಂದ ತುಂಬಾ ಧ್ವನಿ ಮಾಡಿ ಧನ್ಯವಾದಗಳನ್ನು ಸೂಚಿಸಿತು. ರಾಮು ಮತ್ತು ಅವನ ಸ್ನೇಹಿತರಿಗೆ ಆನೆಗಳು ತಮ್ಮ ತುಂಡುಗಳನ್ನು ಮುಟ್ಟಿಸಿ ಪ್ರೀತಿ ತೋರಿಸಿದವು. ಆ ದಿನದಿಂದ ಲಕ್ಷ್ಮಿ ಎಂದೂ ಒಂಟಿಯಾಗಿ ದೂರ ಹೋಗುವುದಿಲ್ಲ ಎಂದು ನಿರ್ಧರಿಸಿತು. ರಾಮು ಮತ್ತು ಹಳ್ಳಿಯ ಜನರಿಗೆ ಅರಣ್ಯದ ಆನೆಗಳು ತಮ್ಮ ಸ್ನೇಹಿತರಾಗಿದ್ದಾರೆ ಎಂಬುದು ತಿಳಿಯಿತು. ಅವರು ಆನೆಗಳನ್ನು ರಕ್ಷಿಸುವುದಕ್ಕಾಗಿ ಒಂದು ಸಣ್ಣ ಗುಂಪನ್ನೇ ರಚಿಸಿದರು. ಈ ಕತೆ ನಮಗೆ ಕಲಿಸುವುದೇನೆಂದರೆ, ಯಾರಿಗೆ ಸಂಕಷ್ಟ ಬಂದರೂ ಸಹಾಯ ಮಾಡುವುದು ಮಾನವೀಯತೆ. ಪ್ರಾಣಿಗಳು ಮತ್ತು ಮನುಷ್ಯರು ಒಟ್ಟಿಗೆ ಬದುಕಬಹುದು ಎಂಬುದನ್ನು ತೋರಿಸುತ್ತದೆ. ಲಕ್ಷ್ಮಿ ಈಗ ದೊಡ್ಡ ಆನೆಯಾಗಿ ತನ್ನ ಗುಂಪಿನಲ್ಲಿ ಸುಖವಾಗಿದೆ. ಅದು ರಾಮು ಅವರನ್ನು ನೋಡಿದಾಗಲೆಲ್ಲ ಸಂತೋಷದಿಂದ ತುಂಡು ಅಲ್ಲಾಡಿಸುತ್ತದೆ.